ಕನ್ನಡ ಸಾಹಿತ್ಯದ ಘಮ ಮತ್ತು ಬೆಳ್ಳಿತೆರೆಯ ವೈಭವ ಒಂದಾದಾಗ ಎಂತಹ ಅದ್ಭುತ ಸೃಷ್ಟಿಯಾಗುತ್ತದೆ ಎಂಬುದಕ್ಕೆ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಚಿತ್ರಗಳೇ ಸಾಕ್ಷಿ. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟರಾಗಿರಲಿಲ್ಲ, ಬದಲಿಗೆ ಕಾದಂಬರಿಯ ಪುಟಗಳಲ್ಲಿದ್ದ ಪಾತ್ರಗಳಿಗೆ ಜೀವ ತುಂಬಿದ ಜೀವಂತ ದಂತಕಥೆ. ಇವತ್ತು ನಾವು ಡಾಕ್ಟರ್ ರಾಜ್ ವೃತ್ತಿ ಜೀವನದ ಮೈಲಿಗಲ್ಲುಗಳಲ್ಲಿ ದಾಖಲೆ ಬರೆದ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ವಾರಗಳ ಕಾಲ ಅಬ್ಬರಿಸಿದ ಚಿತ್ರಗಳಿಂದ ಹಿಡಿದು ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಗೀತೆಗಳವರೆಗೆ ಡಾಕ್ಟರ್ ರಾಜ್ ಸೃಷ್ಟಿಸಿದ ಈ ಸುವರ್ಣ ಯುಗದ ಪಯಣ ಇಲ್ಲಿದೆ ನೋಡಿ. ಎರಡು ಕನಸು ಕನ್ನಡ ಚಿತ್ರರಂಗದ ಸುಂದರ ಸಿನಿಮಾಗಳಲ್ಲಿ ಅಗ್ರಸ್ಥಾನ ಪಡೆದಿರುವ ಎರಡು ಕನಸು ವಾಣಿ ಅವರ ಪ್ರಸಿದ್ಧ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ದೊರೈ ಭಗವಾನ್ ಜೋಡಿಯ ಅದ್ಭುತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಡಾಕ್ಟರ್ ರಾಜ್, ಕಲ್ಪನಾ ಮತ್ತು ಮಂಜುಳಾ ಅವರ ತ್ರಿಕೋನ ಪ್ರೇಮ ಕಥೆಯ ಈ ಚಿತ್ರವು ಮೊದಲ ಬಿಡುಗಡೆಯಲ್ಲೇ ಸತತ 30 ವಾರಗಳ ಕಾಲ ಪ್ರದರ್ಶನ ಕಂಡು ಇತಿಹಾಸ ನಿರ್ಮಿಸಿತು. ರಾಜನ್ ನಾಗೇಂದ್ರ ಸಂಗೀತ ನೀಡಿರುವ ಎಂದೆಂದೂ ನಿನ್ನನ್ನು ಮರೆತು ಸೇರಿದಂತೆ ಪ್ರತಿಯೊಂದು ಹಾಡು ಇಂದಿಗೂ ಎವರ್ಗ್ರೀನ್ ಆಗಿದ್ದು ಈ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿಯ ಗೌರವವೂ ಲಭಿಸಿದೆ. ಅಚ್ಚರಿ ಎಂದರೆ ಈ ಸಿನಿಮಾ 1982ರಲ್ಲಿ ಮರುಬಿಡುಗಡೆಯಾದಾಗಲೂ ಸತತ 100 ದಿನಗಳ ಕಾಲ ಪ್ರದರ್ಶನ ಕಂಡು ದಾಖಲೆ ಬರೆಯಿತು. ಅಷ್ಟೇ ಅಲ್ಲದೆ 2015ರಲ್ಲಿ ಮತ್ತೊಮ್ಮೆ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಹೊಸ ತಲೆಮಾರಿನ ಪ್ರೇಕ್ಷಕರನ್ನೂ ಸೆಳೆಯುವ ಮೂಲಕ ತನ್ನ ಜನಪ್ರಿಯತೆ ಅಜರಾಮರವೆಂದು ಸಾಬೀತುಪಡಿಸಿತು. ಗಿರಿಕನ್ಯೆ ಭಾರತಿ ಸುತ ಅವರ ಕಾದಂಬರಿ ಆಧಾರಿತ ಗಿರಿಕನ್ಯೆ ಚಿತ್ರವು ನಿಸರ್ಗದ ನಡುವಿನ ಸಂಘರ್ಷ ಮತ್ತು ಡಾಕ್ಟರ್ ರಾಜ್ ಅಪ್ರತಿಮ ನಟನೆಗೆ ಸಾಕ್ಷಿಯಾದ ಒಂದು ಅದ್ಭುತ ಸಿನಿಮಾ. ಎಸ್ಟೇಟ್ ಮ್ಯಾನೇಜರ್ ಕಿರುಕುಳದಿಂದ ಗಿರಿಜನರನ್ನು ರಕ್ಷಿಸುವ ಧೀರನ ಪಾತ್ರದಲ್ಲಿ ಡಾಕ್ಟರ್ ರಾಜ್ ಮಿಂಚಿದ್ದ ಈ ಸಿನಿಮಾ ಬೆಂಗಳೂರು ಮತ್ತು ಮೈಸೂರು ಸೇರಿದಂತೆ ಕರ್ನಾಟಕದ ಪ್ರಮುಖ ಕೇಂದ್ರಗಳಲ್ಲಿ ಶತದಿನೋತ್ಸವ ಆಚರಿಸಿದ್ದಲ್ಲದೆ ಸತತ 25 ವಾರಗಳ ಕಾಲ ಪ್ರದರ್ಶನ ಕಂಡು ಸಿಲ್ವರ್ ಜೂಬಿಲಿ ದಾಖಲೆ ಬರೆಯಿತು. ರಾಜನ್ ನಾಗೇಂದ್ರ ಮತ್ತು ಚಿ ಉದಯಶಂಕರ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಥೈ ಥೈ ಬಂಗಾರಿ ಹಾಡು ಇಂದಿಗೂ ಹಬ್ಬದ ಸಂಭ್ರಮ ತರುವಂತಿದ್ದು, ದಶಕಗಳ ನಂತರ ಶಿವರಾಜ್ ಕುಮಾರ್ ಅವರ ಅಶೋಕ ಚಿತ್ರದಲ್ಲಿಯೂ ಈ ಹಾಡನ್ನು ರೀಮಿಕ್ಸ್ ಮಾಡುವ ಮೂಲಕ ಅದರ ಜನಪ್ರಿಯತೆ ಅಜರಾಮರವೆಂದು ಸಾಬೀತಾಯಿತು. ಹೊಸ ಬೆಳಕು ವಾಣಿ ಅವರ ಕಾದಂಬರಿ ಆಧಾರಿತ ಹೊಸ ಬೆಳಕು ಚಿತ್ರವು ಸಾಹಿತ್ಯಿಕ ಮೌಲ್ಯ ಮತ್ತು ಕಮರ್ಷಿಯಲ್ ಯಶಸ್ಸಿನ ಸಮತೋಲನಕ್ಕೆ ಸಾಕ್ಷಿಯಾದ ಡಾಕ್ಟರ್ ರಾಜ್ ವೃತ್ತಿ ಜೀವನದ ಮತ್ತೊಂದು ಮೈಲಿಗಲ್ಲು. ಸತತ 26 ವಾರಗಳ ಕಾಲ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಆಚರಿಸಿದೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಕಣ್ಣು ಕಳೆದುಕೊಂಡ ವ್ಯಕ್ತಿಯಾಗಿ ನೀಡಿದ ಅಭಿನಯ ಮತ್ತು ಸರಿತಾ ಅವರ ಶ್ರೇಷ್ಠ ನಟನೆ ಪ್ರೇಕ್ಷಕರ ಮನಗೆದ್ದಿತು. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಗೀತೆಗಳು ಎವರ್ಗ್ರೀನ್ ಹಿಟ್ಸ್ ಆಗಿದ್ದು, ವಿಶೇಷವಾಗಿ ಕುವೆಂಪು ಅವರ ಸಾಹಿತ್ಯದ ತೆರೆದಿದೆ ಮನೆ ಹಾಗೂ ರವಿ ನೀನು ಆಗಸದಿಂದ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ. ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನೂ ಮುಡಿಗೇರಿಸಿಕೊಂಡ ಈ ಚಿತ್ರ ಕೌಟುಂಬಿಕ ಸಂಬಂಧಗಳ ಭಾವನಾತ್ಮಕ ಪಯಣವನ್ನು ತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿ ಗಲ್ಲಾ ಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸಿತು. ಸಮಯದ ಗೊಂಬೆ ಚಿತ್ರಲೇಖ ಅವರ ಕಾದಂಬರಿ ಆಧಾರಿತ ಸಮಯದ ಗೊಂಬೆ ಜೀವನದ ಏರಿಳಿತಗಳನ್ನು ತೋರಿಸುವ ಕನ್ನಡಿ. ಕಳೆದು ಹೋದ ಮಗ ಮರಳಿ ಬಂದು ತನ್ನ ಗುರುತು ನೀಡಲಾಗದ ಪರಿಸ್ಥಿತಿಯ ಈ ಕಥೆ ಪ್ರೇಕ್ಷಕರ ಕಣ್ಣಾಲಿಗಳನ್ನು ಒದ್ದೆ ಮಾಡಿತ್ತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಶ್ರೀನಾಥ್ ನಟನೆಯ ಸಮಯದ ಗೊಂಬೆ ಚಿತ್ರವು ಭಾವನಾತ್ಮಕ ಕಥಾಹಂದರದಿಂದಾಗಿ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಸುದೀರ್ಘ ಕಾಲ ಆಧಿಪತ್ಯ ಸ್ಥಾಪಿಸಿತು. ಚಿತ್ರಲೇಖ ಅವರ ಕಾದಂಬರಿ ಆಧಾರಿತ ಈ ಚಿತ್ರವು ಪ್ರಮುಖ ಕೇಂದ್ರಗಳಲ್ಲಿ ಸತತ 26 ವಾರಗಳ ಕಾಲ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಆಚರಿಸಿ ಬಾಕ್ಸ್ ಆಫೀಸ್
ಸುನಾಮಿ ಸೃಷ್ಟಿಸಿತ್ತು. ಎಂ ರಂಗರಾವ್ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಕೋಗಿಲೆ ಹಾಡಿದೆ ಮತ್ತು ಸಂಕೋಚವ ಬಿಡು ಹಾಡುಗಳು ಇಂದಿಗೂ ಮಧುರ ಗೀತೆಗಳಾಗಿ ಜನಪ್ರಿಯವಾಗಿವೆ. ತಾನು ಶ್ರೀಮಂತ ಮನೆಯ ಮಗನೆಂಬ ನಿಜವಾದ ಗುರುತನ್ನು ಮರೆಮಾಚಿ ತಂಗಿಯ ಮನೆಯಲ್ಲೇ ಕಾರ್ ಡ್ರೈವರ್ ಆಗಿ ಸೇವೆ ಸಲ್ಲಿಸುವ ಡಾಕ್ಟರ್ ರಾಜ್ ಭಾವನಾತ್ಮಕ ಪಾತ್ರವು ಪ್ರೇಕ್ಷಕರ ಕಣ್ಣಾಲಿಗಳನ್ನು ಒದ್ದೆ ಮಾಡುವಲ್ಲಿ ಯಶಸ್ವಿಯಾಯಿತು. ಜೀವನ ಚೈತ್ರ. ಡಾಕ್ಟರ್ ರಾಜ್ ತೆರೆಗೆ ಮರಳಿದ ಜೀವನ ಚೈತ್ರ ಚಿತ್ರವು ಸ್ಯಾಂಡಲ್ವುಡ್ ಇತಿಹಾಸದ ಮೈಲಿಗಲ್ಲು. ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅವರ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿ ಆಧಾರಿತ ಈ ಸಿನಿಮಾ ಬೆಂಗಳೂರಿನಲ್ಲಿ ಸತತ 52 ವಾರಗಳ ಕಾಲ ಪ್ರದರ್ಶನ ಕಂಡು ಸುವರ್ಣ ಮಹೋತ್ಸವ ಆಚರಿಸಿದ್ದಲ್ಲದೆ ಅನೇಕ ಕೇಂದ್ರಗಳಲ್ಲಿ 375 ದಿನಗಳಿಗೂ ಹೆಚ್ಚು ಕಾಲ ಓಡಿ ದಾಖಲೆ ಬರೆಯಿತು. ಈ ಚಿತ್ರದ ನಾದಮಯ ಹಾಡಿನ ಅದ್ಭುತ ಗಾಯನಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದ್ದು, ಈ ಗೌರವ ಪಡೆದ ಏಕೈಕ ಕನ್ನಡ ನಟ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾದರು. ಉಪೇಂದ್ರ ಕುಮಾರ್ ಸಂಗೀತ ಹಾಗೂ ಮೂಗೂರು ಮಲ್ಲಪ್ಪ ಸಾಹಿತ್ಯದಲ್ಲಿ ಮೂಡಿಬಂದ ಮಾನವನಾಗಿ ಹುಟ್ಟಿದ್ಮೇಲೆ ಅಂತಹ ಹಾಡುಗಳು ಇಂದಿಗೂ ಮನೆಮಾತಾಗಿವೆ. ಹಳ್ಳಿಗಳಲ್ಲಿನ ಸಾರಾಯಿ ಪಿಡುಗಿನ ವಿರುದ್ಧ ಸಾಮಾಜಿಕ ಕ್ರಾಂತಿಯನ್ನೇ ಎಬ್ಬಿಸಿದ ಈ ಚಿತ್ರವು ರಾಜ್ಯ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಮತ್ತು ನಟ ಸೇರಿದಂತೆ 4 ಪ್ರಮುಖ ಪ್ರಶಸ್ತಿಗಳನ್ನು ಬಾಚಿಕೊಂಡಿತು. ಬಿಡುಗಡೆಯಾದಾಗ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕದೊಂದಿಗೆ ಸಂಭ್ರಮಿಸಲ್ಪಟ್ಟ ಈ ಸಿನಿಮಾ ಕನ್ನಡಿಗರ ಪಾಲಿಗೆ ಕೇವಲ ಚಿತ್ರವಲ್ಲ, ಒಂದು ಸಾಂಸ್ಕೃತಿಕ ಆಂದೋಲನವಾಗಿ ಇತಿಹಾಸ ನಿರ್ಮಿಸಿತು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಾಗುಂಡಿ. ವಾಣಿ ಅವರ ಪ್ರೇಮ ಕಥೆಗಳಿಂದ ಹಿಡಿದು ವಿಶಾಲಾಕ್ಷಿ ದಕ್ಷಿಣಾಮೂರ್ತಿಯವರ ಸಾಮಾಜಿಕ ಕಳಕಳಿಯವರೆಗೆ ಪ್ರತಿಯೊಂದು ಕಾದಂಬರಿಯೂ ಡಾಕ್ಟರ್ ರಾಜ್ ನಟನೆಯ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದೆ. ವಾರಗಳ ಕಾಲ ಚಿತ್ರಮಂದಿರಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿದ ಈ ಸಿನಿಮಾಗಳು ಇಂದಿಗೂ ಪ್ರತಿ ಕನ್ನಡಿಗನ ಹೆಮ್ಮೆಯ ಆಸ್ತಿ. ಈ ಚಿತ್ರಗಳಲ್ಲಿ ನಿಮ್ಮ ಫೇವರಿಟ್ ಸಿನಿಮಾ ಯಾವುದು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಡಾಕ್ಟರ್ ರಾಜ್ ಅಭಿಮಾನಿಗಳೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತೊಂದು ರೋಚಕ ಸಿನಿಮಾ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಹಾಗೂ ಸಿನಿಮಾ ಲೋಕದ ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ಕನ್ನಡ ಮೋಜೋ 360 ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.